ನಮಸ್ಕಾರ ಮಕ್ಕಳೇ, ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಎಲ್ರೂ ಹೇಗಿದ್ದೀರಾ? ಇವತ್ತಿನ ದಿನ ಯಾವ ರೀತಿ ಕಳೀತು? ಎಲ್ರೂ ಚೆನ್ನಾಗಿ ನಿಮ್ಮ ಶಾಲೆಯಲ್ಲಿ ದಿನವನ್ನ ಕಳೆದಿದ್ದೀರಾ? ಎಸ್, ಎಲ್ರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ನಮ್ಮ ವಿದ್ಯಾಶಕ್ತಿಯ ಗಣಿತದ ಕ್ಲಾಸನ್ನ ಪ್ರಾರಂಭ ಮಾಡೋಣ. ಆದ್ರೆ ಒಂದು ಮೋಟಿವೇಶನಲ್ ಕೋಟ್ ಅನ್ನ ನಾವು ಓದ್ಕೊಂಡು ಪ್ರಾರಂಭ ಮಾಡೋಣ ಅಂತ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣತ್ತದಲ್ಲ? ಓಕೆ. ಸೊ ನಮ್ಮ ಮೋಟಿವೇಶನಲ್ ಕೋಟ್ ಏನಂತ ಹೇಳುತ್ತೆ? ಸ್ಟಾರ್ಟ್ ವೇರ್ ಯು ಆರ್, ಯೂಸ್ ವಾಟ್ ಯು ಹ್ಯಾವ್, ಡೂ ವಾಟ್ ಯು ಕ್ಯಾನ್. ಯಾರಾದ್ರೂ ಹೇಳ್ಬೋದಾ ಇದರ ಅರ್ಥ ಏನಿದೆ ಅಂತ? ಹೇಳ್ಬೋದಾ ಯಾರಾದ್ರೂ? ಸ್ಟಾರ್ಟ್ ವೇರ್ ಯು ಆರ್, ಯೂಸ್ ವಾಟ್ ಯು ಹ್ಯಾವ್, ಡೂ ವಾಟ್ ಯು ಕ್ಯಾನ್. ಇದ್ರ ಅರ್ಥ ಏನಂತಂದ್ರೆ, ನೀವು ಎಲ್ಲಿ ನಿಂತಿದ್ದೀರಲ್ಲ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿಯೇ ನೀವು ನಿಮ್ಮ ಒಂದು ಕಂಡಂಥ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂಥ ಪರಿಶ್ರಮ ಅಲ್ಲಿಂದನೇ ಪ್ರಾರಂಭ ಮಾಡಿ. ಚಿಕ್ಕ ಚಿಕ್ಕದಾಗಿ ನೀವು ಪರಿಶ್ರಮಗಳನ್ನ ಹಾಕೋಂತ ಹೋದ್ರೆ ಮುಂದೊಂದಿನ ನೀವು ಅದು ದೊಡ್ಡ ಕನಸನ್ನ ನೀವು ಸಾಧಿಸುವಂತ ಒಂದು ರೀತಿಯಲ್ಲಿ ತಿರುಗಿ ಬಿಡುತ್ತೆ. ಹೌದಾ ಇಲ್ವೋ? ಅದೇ ರೀತಿ ನೀವು ಎಲ್ಲೇ ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಲ್ಲ, ಅದೇ ಪರಿಸ್ಥಿತಿಯಲ್ಲಿಯೇ ನಿಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂತ ಒಂದು ಪ್ರಯತ್ನವನ್ನ ಮಾಡ್ರಿ. ನಿಮ್ ಕಡೆ ಯಾವ ವಸ್ತುಗಳ ಇದಾವೆ ಅವನನ್ನೇ ಬಳಸ್ಕೊಳ್ಳಿಕ್ಕೆ ಆದಷ್ಟು ಏನ್ ಮಾಡ್ಬೇಕು? ಪ್ರಯತ್ನ ಮಾಡ್ಬೇಕು. ನನ್ ಕಡೆ ಇದು ಇಲ್ಲಲ್ಲ, ಅದು ಇಲ್ಲಲ್ಲ, ಅದಕ್ಕೆ ನನಗ್ ಮಾಡಕ್ ಆಗತ್ತಿಲ್ಲಲ್ಲ ಅಂತ ನೀವ್ ಇದನ್ನ ನೆಪವನ್ನ ಹೇಳ್ಕೋತ ಕೂತ್ರೆ ನಿಮ್ಮ ಕನಸು ಯಾವತ್ತೂ ನನಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿಮ್ ಕಡೆ ಯಾವ ವಸ್ತು ಇದೆ, ಯಾವ ವಿಷಯಗಳಲ್ಲಿ ನೀವು ರುಚಿ ಇದ್ದೀರಾ, ಅದ್ರ ಮೇಲೇನೆ ನೀವು ಫೋಕಸ್ ಮಾಡ್ಕೊಂತ ನೀವು ಕಂಡಂತ ಕನಸನ್ನ ನನಸು ಮಾಡ್ಲಿಕ್ಕೆ ಬೇಕಾದಂತಹ ಪರಿಶ್ರಮವನ್ನ ಪಡಿ. ಎಷ್ಟ್ ಆಗತ್ತೆ ಅಷ್ಟ ಪಡೀರಿ. ಯಾಕಂದ್ರೆ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಿ, ಎಷ್ಟು ನಿಮ್ಮ ಒಂದು ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅಷ್ಟು ಏನಾಗುತ್ತೆ, ನಿಮ್ಮ ಕನಸುಗಳು ಸಾಕಾರ ಆಗ್ಲಿಕ್ಕೆ ಸಾಧ್ಯ. ನೀವು ಕುಂತಲ್ಲೇ ನಾಳೆ ಮಾಡೋಣ ನಾಳೆ ಮಾಡೋಣ ಅನ್ಕೊಂತ ಕುಂತ್ರಿ ಅಂದ್ರೆ ಅದು ಯಾವತ್ತೂ ಆಗುವುದೇ ಇಲ್ಲ. ನಾಳೆ ಅನ್ನೋರ ಮನೆ ಹಾಳು ಅಂತ ಹೇಳ್ತಾರೆ. ಅಂದ್ರೆ ನಾಳೆ ಅನ್ಕೊಂತ ಹೊಂಟ್ರೆ ನಾಳೆ ಯಾವತ್ತೂ ಬರೋದೇ ಇಲ್ಲ. ಹಾಗಾಗಿ ನೀವು ಯಾವತ್ತೂ ಯಾವುದೇ ಒಂದು ಕೆಲಸವನ್ನು ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಎಲ್ಲಿದ್ದೀರಾ, ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಅಲ್ಲಿಂತ್ರನೇ ಪ್ರಾರಂಭ ಮಾಡಿ. ಏನು ನಿಮ್ ಕಡೆ ಲಭ್ಯವಿದೆ ಆ ವಸ್ತುಗಳನ್ನ ಬಳಸಿ ನಿಮ್ಮ ಕನಸನ್ನ ನನಸು ಮಾಡ್ಲಿಕ್ಕೆ ಪ್ರಯತ್ನವನ್ನ ಶುರು ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ ಕಡೆಗೆ ಹೋಗೋಣ ಮಕ್ಳೇ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ ಮಕ್ಳೇ? ನಾವು ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ. ಚಾಪ್ಟರ್ ಹೆಸರೇನು? ಸಮಮಿತಿ. ಹೌದಾ? ಸೊ ಸಮಮಿತಿ ಚಾಪ್ಟರ್ ಅನ್ನ ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಸಮ್ಮಿತಿ ರೇಖೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ಮೇಲೆ ಸಿಮ್ಯುಲೇಷನ್ ಕೂಡ ನೋಡಿದ್ವಿ. ಈಗ ಪರಿಭ್ರಮಣ ಸಮ್ಮಿತಿಯನ್ನ ಮುಂದುವರಿಸುವಂತ ಒಂದು ಸಮಯ. ಅದಕ್ಕಿಂತ ಮುಂಚೆ ಇವತ್ತಿನ ಒಂದು MCQ ಸೆಷನ್ ಎದ್ರ ಮೇಲೆ ಅಂತಂದ್ರೆ ಘಾತಾಂಕಗಳು ಮತ್ತು ಘಾತ ಮೇಲೆ. ಹೌದಾ? ಸೊ ಅದ್ರ ಮೇಲೆ ನಮ್ಮ ಒಂದು MCQ ಸೆಷನ್ ಅನ್ನ ಮುಗಿಸ್ಕೊಂಡ್ ಬಿಡೋಣ. ಸೊ ಈಗಾಗ್ಲೇ ಎಲ್ರಿಗೂ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದೀನಿ. ಐ ಹೋಪ್ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ. ಓಕೆ. ಸೊ ಮೊದಲನೇ ಪ್ರಶ್ನೆ ಇಲ್ಲಿದೆ. 2 ಘಾತ 6 ಇಸ್ ಈಕ್ವಲ್ ಟು ಡ್ಯಾಶ್. 2 ಘಾತ 6 ಇಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 32, ಆಪ್ಷನ್ ಬಿ 64, ಆಪ್ಷನ್ ಸಿ 128, ಆಪ್ಷನ್ ಡಿ 16. 2 ಘಾತ 6ದ ಮೌಲ್ಯ ಎಷ್ಟಾಗುತ್ತೆ? ಎರಡು ಘಾತ 6. ಸೊ ಕ್ಯಾಲ್ಕುಲೇಟ್ ಮಾಡಿದ್ರ ಮಕ್ಳೇ? ಎಸ್, ಉತ್ತರ ಆಪ್ಷನ್ ಬಿ 64. ವೆರಿ ಗುಡ್. ಕರೆಕ್ಟ್ ಆದಂತಹ ಉತ್ತರವನ್ನ ಎಲ್ರು ಕೊಟ್ಟಿದ್ದೀರಾ. ಎರಡನೇ ಪ್ರಶ್ನೆ 3 ಘಾತ 5. 3 ಘಾತ 5. ಆಪ್ಷನ್ ಎ 81, ಆಪ್ಷನ್ ಬಿ 125, ಆಪ್ಷನ್ ಸಿ 243, ಆಪ್ಷನ್ ಡಿ 729.
3 ಘಾತ 5 ಮೌಲ್ಯ ಎಷ್ಟಾಗತ್ತೆ? ಉತ್ತರ ಎಷ್ಟು ಬರುತ್ತೆ? ಮಾಡಿದ್ರ ಕ್ಯಾಲ್ಕುಲೇಷನ್? ಎಸ್, ಉತ್ತರ 243, ಆಪ್ಷನ್ ಸಿ. ಮೂರನೇ ಪ್ರಶ್ನೆ, 10 ಘಾತ 3 ಇಂಟು 10 ಘಾತ 2 ಇಸ್ ಈಕ್ವಲ್ ಟು ಡ್ಯಾಶ್. 10 ಘಾತ 3 ಇಂಟು 10 ಘಾತ 2 ಇಸ್ ಈಕ್ವಲ್ ಟು ಡ್ಯಾಶ್. ಆಪ್ಷನ್ ಎ 10 ಘಾತ 5, ಆಪ್ಷನ್ ಬಿ 10 ಘಾತ 6, ಆಪ್ಷನ್ ಸಿ 20 ಘಾತ 5, ಆಪ್ಷನ್ ಡಿ 100 ಘಾತ 5. ಇಲ್ಲಿ ನೀವೇನ್ ಮಾಡ್ಬೇಕು? ಘಾತಾಂಕಗಳ ಒಂದು ಸೂತ್ರಗಳೇನಿದಾವೆ ಅವನ್ನ ಬಳಸಬೇಕು. ಹತ್ತು ಘಾತ 3 ನಂತರ 10 ಘಾತ 2 ಎಷ್ಟು ಬರುತ್ತೆ? ಸೊ 10 ಘಾತ ಎಷ್ಟು ಬರುತ್ತೆ? 5 ಬರುತ್ತೆ. ಆಪ್ಷನ್ ಎ. ಎಸ್. ನಾಲ್ಕನೇ ಪ್ರಶ್ನೆ, 8 ಘಾತ 2 ಡಿವೈಡೆಡ್ ಬೈ 8 ಘಾತ 1 ಎಷ್ಟು ಬರುತ್ತೆ? ಆಪ್ಷನ್ ಎ 8 ಘಾತ 3, ಆಪ್ಷನ್ ಬಿ 8 ಘಾತ 2, ಆಪ್ಷನ್ ಸಿ 8 ಘಾತ 1, ಆಪ್ಷನ್ ಡಿ 1. 8 ಘಾತ 2 ಡಿವೈಡೆಡ್ ಬೈ 8 ಘಾತ 1 ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಉತ್ತರ? ಆಪ್ಷನ್ 8 ಘಾತ 1 ಅಂದ್ರೆ 8 ಅಂತ ಉತ್ತರದಲ್ಲಿ ಬರುತ್ತೆ. ಎಸ್. ಐದನೇ ಪ್ರಶ್ನೆ, 4 ಘಾತ 2 ಘಾತ 2 ಎಷ್ಟು ಬರುತ್ತೆ ಉತ್ತರ? ಆಪ್ಷನ್ ಎ 4 ಘಾತ 4, ಆಪ್ಷನ್ ಬಿ 4 ಘಾತ 3, ಆಪ್ಷನ್ ಸಿ 8 ಘಾತ 4, ಆಪ್ಷನ್ ಡಿ 16 ಘಾತ 2. 4 ಘಾತ 2 ಘಾತ 2 ಎಷ್ಟು ಬರುತ್ತೆ ಮಕ್ಕಳೇ? ಎಸ್, ಉತ್ತರ ಎಷ್ಟು ಬರುತ್ತೆ? ನಾಲ್ಕು ಘಾತ 4. ಕರೆಕ್ಟ್ ಉತ್ತರ 4 ಘಾತ 4. ಎಸ್. ಆರನೇ ಪ್ರಶ್ನೆ, 2 ಘಾತ 3 ಇಂಟು 2 ಘಾತ 2 ಇಂಟು 2 ಘಾತ 1. ಉತ್ತರ ಆಪ್ಷನ್ ಎ 2 ಘಾತ 5, ಆಪ್ಷನ್ ಬಿ 2 ಘಾತ 6, ಆಪ್ಷನ್ ಸಿ 2 ಘಾತ 7, ಆಪ್ಷನ್ ಡಿ 4 ಘಾತ 6. ಎಸ್, ಏನ್ ಬರುತ್ತೆ ಉತ್ತರ? ಆಪ್ಷನ್ ಬಿ 2 ಘಾತ 6. ಎಸ್. ಏಳನೇ ಪ್ರಶ್ನೆ, 7 ಘಾತ 0, 7 ಘಾತ 0, 7 ಘಾತ 0 ಇಸ್ ಈಕ್ವಲ್ ಟು
ಆಪ್ಷನ್ ಎ 0, ಆಪ್ಷನ್ ಬಿ 7, ಆಪ್ಷನ್ ಸಿ 1, ಆಪ್ಷನ್ ಡಿ 70. 7 ಘಾತ 0 ಮೌಲ್ಯ ಎಸ್ ಆಪ್ಷನ್ ಸಿ 1. 8ನೇ ಪ್ರಶ್ನೆ, 9 3ರ ಘಾತ ರೂಪದಲ್ಲಿ ಬರೆಯುವುದಾದರೆ 9 3ರ ಘಾತ ರೂಪದಲ್ಲಿ ಬರೆಯುವುದಿದ್ದರೆ ಆಪ್ಷನ್ ಎ 3 ಘಾತ 1, ಆಪ್ಷನ್ ಬಿ 3 ಘಾತ 2, ಆಪ್ಷನ್ ಸಿ 3 ಘಾತ 3, ಆಪ್ಷನ್ ಡಿ 9 ಘಾತ 2. ಕರೆಕ್ಟ್ ಆದಂತಹ ಉತ್ತರ ಎಸ್ ಆಪ್ಷನ್ ಬಿ 3 ಘಾತ 2. 9ನೇ ಪ್ರಶ್ನೆ, 64 4ರ ಘಾತ ರೂಪದಲ್ಲಿ ಬರೆಯುವುದಾದರೆ ಆಪ್ಷನ್ ಎ 4 ಘಾತ 2, ಆಪ್ಷನ್ ಬಿ 4 ಘಾತ 3, ಆಪ್ಷನ್ ಸಿ 4 ಘಾತ 4, ಆಪ್ಷನ್ ಡಿ 8 ಘಾತ 2. 64 4ರ ಘಾತದಲ್ಲಿ ಬರಿಬೇಕು. ಹೇಗ್ ಬರೀತೀರಾ ಅದನ್ನ ನೀವು ಎಸ್ ಆಪ್ಷನ್ ಬಿ 4 ಘಾತ 3ರಲ್ಲಿ ಬರಿತೀರಾ. 10ನೇ ಪ್ರಶ್ನೆ, 6 ಘಾತ 3 ಡಿವೈಡೆಡ್ ಬೈ 6 ಘಾತ 3 ಉತ್ತರ ಆಪ್ಷನ್ ಎ 6 ಘಾತ 6, ಆಪ್ಷನ್ ಬಿ 1, ಆಪ್ಷನ್ ಸಿ 6, ಆಪ್ಷನ್ ಡಿ 0. ಸೊ ಉತ್ತರ ಏನ್ ಬರುತ್ತೆ 6 ಘಾತ 0 ಅಂತ ಬರುತ್ತೆ. ಅದರ ಉತ್ತರ 1. ಹೌದಲ್ಲ ಎಸ್. ಸೊ ಮಕ್ಕಳೇ, ನಾವು ಘಾತಾಂಕಗಳು ಮತ್ತು ಘಾತದ ಮೇಲೆ MCQ ಸೆಷನ್ ಅನ್ನ ಮುಗಿಸ್ಕೊಂಡ್ವಿ. ಈಗ ಪರಿಭ್ರಮಣ ಸಮ್ಮಿತಿ ಕಡೆ ಹೋಗೋಣಂತಹ ಸಮಯ. ಎಸ್. ಸೊ ಪರಿಭ್ರಮಣ ಸಮಿತಿ ಅಥವಾ ರೊಟೇಷನಲ್ ಸಿಮೆಟ್ರಿ ಅಂತಂದ್ರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ನಾವು ಇದನ್ನ ನೋಡಿರ್ತೀವಿ. ಗಾಳಿಯಲ್ಲಿ ತಿರುಗಿಸಬೇಕಾದಂತಹ ಒಂದು ಚಕ್ರ ಇರುತ್ತಲ್ಲ, ಅದಕ್ಕೆ ನಾವು ಒಂದು ಗಾಳಿ ಯಂತ್ರ ಅಂತ ಕರಿತೀವಿ. ಹೌದಾ? ಸೊ ಗಾಳಿ ಯಂತ್ರ ಯಾವತ್ತು ನೋಡ್ಲಿಕ್ಕೆ ಹೇಗಿರುತ್ತೆ ಈ ರೀತಿ ಇರುತ್ತೆ. ಹೌದಾ? ಗಾಳಿ ಯಂತ್ರ ಅಂತ ಕರಿತೀವಿ ನಾವು ಇದಕ್ಕೆ. ಹೌದೋ ಇಲ್ವೋ? ಸೊ ಇದೇ ರೀತಿ ಇರುತ್ತೆ ಅದು. ಹೌದಲ್ಲ? ಸೊ ಇದು ಏನಾಗುತ್ತೆ, ಯಾವತ್ತು ನೀವು ಈ ರೀತಿ ಹಿಂಗೆ ಇದನ್ನ ಈ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಕೊಂಡು ಹೋದಾಗ ಅದು ಏನಾಗುತ್ತೆ, ಈ ಸೆಂಟರ್ ಪಾಯಿಂಟ್ ಇಂದ ಪ್ರಾರಂಭ ಆಗ್ತದೆ ತಿರುಗ್ಲಿಕ್ಕೆ. ಹೌದಾ? ಈ ಒಂದು ಸೆಂಟರ್ ಪಾಯಿಂಟ್ ಇಂದ ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಬಿಂದು ಇರುತ್ತೆ, ಅದು ಯಾವತ್ತು ಕೇಂದ್ರವಾಗಿ ಇರುತ್ತದೆ. ಹೌದಾ ಇಲ್ಲೋ? ಸೊ ಪರಿಭ್ರಮಣೆ ಒಂದು ಏನಾಗುತ್ತೆ, ನಿರ್ದಿಷ್ಟ ಬಿಂದುವಿಂದ ಸುತ್ತ ವಸ್ತುವನ್ನ ತಿರುಗಿಸ್ಕೊಂತ ಹೋಗುತ್ತೆ. ಸೊ ನೀವ್ ಎಷ್ಟು ಸತಿ ತಿರುಗಿಸ್ರಿ ಮತ್ತು ನೀವು ಎಷ್ಟೋ ಸತಿ ತಿರುಗಿಸಿ ನಿಂದಿರ್ಸಿದಾಗ ಅದು ಬಂದಂತ ಹೊಸ ಪೊಸಿಷನ್ ಬಂದ್ರೂ ಕೂಡ ಅದು ಯಾವ ರೀತಿ ಕಾಣಿಸ್ತದೆ, ಹಳೆ ಒರಿಜಿನಲ್ ಪೊಸಿಷನ್ ಯಾವ ರೀತಿ ಇದೆ, ಒಂದು ಆಕಾರದ ರೀತಿ ಏನಿದೆ ಅಲ್ಲ ಅದ್ರಲ್ಲಿ ಯಾವುದೇ ತರದ ಒಂದು ಬದಲಾವಣೆ ಆಗೋದೇ ಇಲ್ಲ. ಹೌದೋ ಇಲ್ಲೋ? ಅದೇ ರೀತಿ ಪರಿಭ್ರಮಣೆಯಲ್ಲಿ ತಿರುಗುವಾಗ ಕೋಣಗಳ ಒಂದು ರಚನೆ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಇಲ್ಲಿ ನೋಡ್ಬೋದು ನೀವು, ಇದು ಇಲ್ಲಿಂದ ಇಲ್ಲಿ ಮೂವ್ ಆತಂದ್ರೆ ಇಲ್ಲಿ ಒಂದ್ ಕೋಣ ರಚನೆ ಆಗುತ್ತೆ, ಇಲ್ಲಿ ಒಂದ್ ಕೋಣ ರಚನೆ ಆಗುತ್ತೆ. ಅದೇ ರೀತಿ ಇಲ್ಲೇ ಆಗುತ್ತೆ, ಅದೇ ರೀತಿ ಇಲ್ಲೂ ಕೂಡ ಆಗುತ್ತೆ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ, ಪರಿಭ್ರಮಣ ಕೋಣ ಅಂತ ಕರಿತೀವಿ. ಹೌದಾ? ಒಂದು ಪೂರ್ಣ ಸುತ್ತ ಯಾವತ್ತು 360 ಡಿಗ್ರಿ ಕೋಣದ ಒಂದು ಪರಿಭ್ರಮಣೆ ಆಗಿರುತ್ತೆ. ಹೌದಾ? ಸೊ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಅನ್ನ ಇಲ್ಲಿ ತೋರಿಸ್ತೀನಿ ಮಕ್ಳೇ ನಿಮಗೆ. ಎಸ್, ಈಗಾಗ್ಲೇ ನಾವು ಹೋದ್ ಕ್ಲಾಸ್ ಅಲ್ಲಿ ಸ್ವಲ್ಪ ನೋಡಿದ್ವಿ. ಹೌದಾ? ನೆನಪಿದೆಯಾ? ಸೊ ಈ ಒಂದು ಫ್ಲವರ್ ಅನ್ನ ನೋಡ್ಬಹುದು ನೀವು. ಹೌದಾ? ಹೂವನ್ನ ನೋಡ್ಬಹುದು. ಈಗ ಇದನ್ನ ಇಲ್ಲಿ ತಿರುಗಿಸ್ತೀನಿ. ಇದು ಸ್ಟಾರ್ಟಿಂಗ್ ಪೊಸಿಷನ್ ಇದೆ. ಸೊ ಇದು ಸ್ಟಾರ್ಟಿಂಗ್ ಪೊಸಿಷನ್ ಕರೆಕ್ಟ್ ಒರಿಜಿನಲ್ ಪೊಸಿಷನ್ ಪ್ರಕಾರನೇ ಕೂತದೆ. ಈಗ ತಿರುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒರಿಜಿನಲ್ ಪೊಸಿಷನ್ ಇದೆ, ಲೈಟ್ ಕಲರ್ ಅಲ್ಲಿ ಬಂದಿದೆಯಲ್ಲ ಅದು ಒರಿಜಿನಲ್ ಪೊಸಿಷನ್. ಇದು ಏನಾಗ್ಲಿಕ್ಕತ್ತದ, ನಾನು ಈ ಪರಿಭ್ರಮಣ ಒಂದು ಏನ್ ಕೇಂದ್ರವಾಗಿರುವಂತ ಒಂದು ಬಿಂದುವಿಂತ್ರ ಏನ್ ಮಾಡಾತೀನಿ, ಇದನ್ನ ಪೂರ್ತಿ ಅದನ್ನ ತಿರುಗಿಸ್ಲಿಕ್ಕತ್ತೀನಿ. ಮತ್ತೆ ತಿರುಗಿ ಯಾವಾಗ ಅದು ಎಸ್ ಇಲ್ಲಿ ನೋಡಿ, ಒಂದ್ ನಿಮಿಷ.
ಎಸ್. ಈ ಒಂದು ಭಾಗಕ್ಕೆ ಬಂದಾಗ ಇಲ್ಲಿ ನೀವೇನ್ ನೋಡ್ಲಿಕತ್ತಿರಲ್ಲ, ಈ ಒಂದು ಭಾಗಕ್ಕೆ ಬಂದಾಗ ಏನಂತ ಹೇಳುತ್ತೆ, ಇಟ್ ಮ್ಯಾಚಸ್ ದ ಒರಿಜಿನಲ್ ಫಿಗರ್. ಅಂದ್ರೆ ಒರಿಜಿನಲ್ ಫಿಗರ್ ಏನಿದೆ ಅಲ್ಲ ಅದಕ್ಕೆ ಸೂಕ್ತವಾಗಿ ಕರೆಕ್ಟ್ ಆಗಿ ಅದರಂತೆಯೇ ಕೂತಿದೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ರೊಟೇಷನಲ್ ಸಿಮೆಟ್ರಿ. ಸೊ ಯಾವಾಗ ನೀವು ಒಂದು ಕೇಂದ್ರಾಕೃತ ಒಂದು ಬಿಂದುವಿಂದ ಪ್ರಾರಂಭ ಮಾಡಿ ಆ ಒಂದು ಆಬ್ಜೆಕ್ಟ್ ನ ಅಥವಾ ಆಕಾರನ ತಿರುಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಿರ್ಲ, ಮತ್ತೆ ಒಂದು ಹಂತದಲ್ಲಿ ಏನಾಗುತ್ತೆ, ಅದು ಒರಿಜಿನಲ್ ಪೊಸಿಷನ್ ಏನಿರುತ್ತಲ್ಲ ಅದಕ್ಕೆ ಮ್ಯಾಚ್ ಆಗ್ತದೆ. ಸೊ ಅವಾಗ ನಾವೇನಂತ ಹೇಳ್ತೀವಿ, ಅದಕ್ಕೆ ರೊಟೇಷನಲ್ ಸಿಮೆಟ್ರಿ ಅಥವಾ ಪರಿಭ್ರಮಣ ಸಮ್ಮಿತಿ ಇದೆ ಅಂತ ಹೇಳ್ತೀವಿ. ಹೌದಾ. ಈಗ ಮೊದಲನೇ ಸಲ ಇಲ್ಲಿ ಪರಿಭ್ರಮಣ ಸಮ್ಮಿತಿ ಅದನ್ನ ನೋಡಬಹುದು. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಕೋಣದ ಒಂದು ರಚನೆ ಆಗಿದೆ. ಹೌದಾ. ಎಸ್, ಅದಕ್ಕೆ ಪರಿಭ್ರಮಣ ಕೋನ ಅಂತೀವಿ ನಾವು. ಸೊ ಮೊದಲನೇದಾಯ್ತು. ಈಗ ಅದೇ ರೀತಿ ಇಲ್ಲಿ ನೋಡಿ, ಇದು ಎರಡನೇ ಸತಿ ಆಯ್ತು ಪರಿಭ್ರಮಣ ಸಮ್ಮಿತಿ. ಇದು ಮೂರನೇ ಸತಿ ಆಯ್ತು. ಇದು ನಾಲ್ಕನೇ ಸತೆ, ನಂತರ ಇದು ಕೊನೆ. ಹೌದಾ. ಸೊ ಎಷ್ಟು ಪರಿಭ್ರಮಣ ಸಮ್ಮಿತಿ ಬಂದಿದಾವೆ? 4 ಅಂತ ಬರ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಸ್. ಈಗ ಎರಡನೇ ಫಿಗರ್ಗೆ ಹೋಗೋಣ. ಸೊ ಎಲ್ರಿಗೂ ಬರ್ಗರ್ ಇಷ್ಟನಾ? ಸಣ್ಣ ಮಕ್ಳಿಗಂತೂ ತುಂಬಾ ಇಷ್ಟ ಇರುತ್ತೆ. ಹೌದಾ. ಬರ್ಗರ್ ಇಷ್ಟ ನಿಮ್ಗೆ? ಸೊ ಮಕ್ಳೇ, ಯಾವತ್ತಿದ್ರು ಬರ್ಗರ್ ಅನ್ನ ತಿನ್ಬಾರ್ದು. ಯಾಕಂದ್ರೆ ಅದು ನಿಮ್ಗೆ ಬೇಕಾದಂತಹ ಒಂದು ಆಹಾರವನ್ನ, ಶಕ್ತಿಯನ್ನ ನಿಮ್ಮ ಒಂದು ಬಾಡಿಗೆ ಕೊಡೋದಿಲ್ಲ. ಯಾವಾಗರೆ ಒಮ್ಮೆ ನಡೀತದ, ಬಟ್ ದಿನನಿತ್ಯ ಅಥವಾ ಮೇಲೆ ಮೇಲೆ ತಿನ್ಬಾರ್ದು. ಓಕೆ. ಎಸ್. ಸೊ ಈಗ ಇದನ್ನ ಬರ್ಗರ್ ಅನ್ನ ತಿರ್ಗಿಸ್ತೀನಿ ನೋಡಿ. ನೋಡಿಲ್ಲಿ ಈ ರೀತಿ. ಹೌದಾ. ಸೊ ಇದಕ್ಕೆ ನೀವು ಗಮನಿಸಿದ್ರೆ ಯಾವೊಂದು ಕಡೆನೂ ರೊಟೇಷನಲ್ ಸಿಮೆಟ್ರಿ ಬರ್ಲೇ ಇಲ್ಲ. ಅಂದ್ರೆ ಪರಿಭ್ರಮಣ ಸಮ್ಮಿತಿ ಬರ್ಲೇ ಇಲ್ಲ. ಒರಿಜಿನಲ್ ಪೊಸಿಷನ್ಗೆ ಮ್ಯಾಚೇ ಆಗ್ಲಿಲ್ಲ. ಅದರ ಅರ್ಥ ಏನು? ಇದಕ್ಕೆ ಒಂದೇ ಪರಿಭ್ರಮಣ ಸಮಿತಿ ಇದೆ, ಅದು 360 ಡಿಗ್ರಿ. ಒಂದ್ ಸತಿ ನೀವು ಅದನ್ನ ಮುಂದ್ ತಗೊಂಡ್ಬಿಟ್ರೆ, ಆ ಒರಿಜಿನಲ್ ಪೊಸಿಷನ್ ಬಿಟ್ಟು ಮುಂದ್ ತೆಗೆದ್ಕೊಂಡ್ ಬಂದ್ರೆ, ತಿರುಗಿಸಿದ್ರೆ, ತಿರ್ಗಾ ಹೊಳ್ಳೆ ನೀವು ಒರಿಜಿನಲ್ ಪೊಸಿಷನ್ ಕೂಡಿಸ್ದಾಗ ಮಾತ್ರ ಏನಾಗುತ್ತೆ, ಅದು ರೊಟೇಷನಲ್ ಸಿಮೆಟ್ರಿ ಇದೆ ಅಂತ ಬರುತ್ತೆ. ಸೊ ಒಂದೇ ಇದೆ, ಅದು 360 ಡಿಗ್ರಿ ಇರುವಂತ ಒಂದು ಕೋನ. ಹೌದಾ. ನೆಕ್ಸ್ಟ್, ಸ್ನೋ ಫ್ಲೇಕ್ ಅಂತ ಕರಿತೀವಿ ನಾವ್ ಇದಕ್ಕೆ. ಮೊದಲನೇ ಸಲ ಬಂತು, ಎರಡನೇ ಸಲ ಬಂತು, ಮೂರನೇ ಸಲ, ನಾಲ್ಕನೇ ಸಲ. ಎಸ್. ಹೌದಾ. ಸೊ ಈ ರೀತಿ ನೀವು ಇಲ್ಲಿ ರೊಟೇಷನಲ್ ಸಿಮೆಟ್ರಿ ನೋಡ್ಬೋದು. ನಂತರ ಕಲ್ಲಂಗಡಿ ಹಣ್ಣು. ಹೌದಾ. ಎಲ್ರಿಗೂ ಕಲ್ಲಂಗಡಿ ಹಣ್ಣು ಸೇರ್ತಿತ್ತಾ? ಸೊ ಬ್ಯಾಸ್ಗೆಗೆ ಕಲ್ಲಂಗಡಿ ಹಣ್ಣನ್ನ ತಿನ್ನೋದು ಬಹಳ ಚಲೋ. ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ನೀರಿನ ಅಂಶ ಹೆಚ್ಚಿಗೆ ಆಗುತ್ತೆ. ಹೌದಾ ಇಲ್ವೋ? ಹಾಗಾಗಿ ಎಲ್ರು ಎಷ್ಟಾಗುತ್ತೆ ಅಷ್ಟು ಕಲ್ಲಂಗಡಿ ಹಣ್ಣು ತಿನ್ಬೇಕು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಒರಿಜಿನಲ್ ಪೊಸಿಷನ್ ಅನ್ನ ಮೀಟ್ ಆಗ್ತದೆ ನೋಡ್ತೀನಿ. ಬೇರೆ ಎಲ್ಲೂ ಕಡೆ ನೀವು ನೋಡಿದ್ರೆ ಇದಕ್ಕೂ ಕೂಡ ಒರಿಜಿನಲ್ ಪೊಸಿಷನ್ ಎಲ್ಲೂ ಮೀಟೇ ಆಗ್ಲಿಲ್ಲ. ತಿರ್ಗಾ ಮತ್ತೆ ಏನಾಯ್ತು, ಹೊಳ್ಳೆ ಒಂದು ಪೂರ್ತಿ ಡಿಗ್ರಿ ಅಥವಾ ಒಂದು ಪೂರ್ತಿ ನೀವು ರೊಟೇಷನ್ ಮಾಡಿದ್ಮೇಲೆ, ಚಕ್ರ ಪೂರ್ತಿ ತಿರ್ಕೊಂಡ್ ಬಂದ ಮೇಲೆನೆ ಇದಕ್ಕೆ ಪರಿಭ್ರಮಣ ಸಮ್ಮಿತಿ ಬಂತು. ಹೌದಲ್ಲ. ಎಸ್. ಸೊ ಇನ್ನೊಂದು ನೋಡೋಣಂತೆ. ಎಸ್. ಬೇಸ್ಬಾಲ್ ಇದೆ ನೋಡಿ ಇಲ್ಲಿ. ಇದು ಎಲ್ಲರ ಬರುತ್ತಾ? ಇಲ್ಲಿ ಬರುತ್ತೆ ನೋಡಿ. ಎಸ್. ಇಲ್ಲಿ ಏನಾಗುತ್ತೆ, ಇದು ರೊಟೇಷನಲ್ ಸಿಮೆಟ್ರಿಗೆ ಬರುತ್ತೆ. ಹೌದಾ. ಸೊ ಇದು ಒಂದಿದೆ. ನಂತರ ಒರಿಜಿನಲ್ ಪೊಸಿಷನ್. ಹೌದಾ. ಸೊ ಈ ರೀತಿ ನೀವ್ ಏನ್ ಮಾಡ್ಬೋದು, ಪರಿಭ್ರಮಣ ಸಮ್ಮಿತಿಯನ್ನ ನೋಡ್ಕೋಬಹುದು. ಹೌದಾ. ಬಟರ್ಫ್ಲೈ. ಸೊ ಎಲ್ಲಿ ತಿರುಗಿ ಮತ್ತೆ ಬರುತ್ತೆ ನೋಡೋಣ ಇದು. ಸೊ ಎಲ್ಲೂ ಬರೋದಿಲ್ಲ. ತಿರ್ಗಾ ಮತ್ತೆ ಏನ್ ಮಾಡ್ಬೇಕು, ನೀವು ಒರಿಜಿನಲ್ ಪೊಸಿಷನ್ ತಂದು ಕೂಡಿಸಿದಾಗ ಮಾತ್ರ ಏನಾಗುತ್ತೆ, ಬಟರ್ಫ್ಲೈಗೆ ರೊಟೇಷನಲ್ ಸಿಮೆಟ್ರಿ ಅಥವಾ ಪರಿಭ್ರಮಣ ಸಮ್ಮಿತಿ ಬರುತ್ತೆ. ಈಗ ಅದೇ ರೀತಿ ಒಂದಿಷ್ಟು ಶೇಪ್ಸ್, ಆಕಾರಗಳ ಬಗ್ಗೆ ತಿಳ್ಕೊಳ್ಳೋಣಂತೆ. ಓಕೆ. ನೋಡಿ ಈಗ ಇದನ್ನ ತಿರುಗಿಸ್ತೀನಿ. ಕಾಣ್ಲಿಕ್ಕತ್ತದ ಎಲ್ರಿಗೂ? ಸೊ ಇಲ್ಲಿ ನೀವೇನ್ ಗಮನಿಸ್ಲಿಕ್ಕತ್ತಿರ್ಲ,
ಇದು ಏನ್ ಮೇಲೆ ಬ್ರೌನ್ ಕಲರ್ ಇದೆ ಅದು ಒರಿಜಿನಲ್ ಏನು ಚೌಕು. ಅದು ಸುತ್ತಲೂ ಏನ್ ಕರಿ ಕಲರ್ ಒಂದು ಗೆರೆಗಳ ಬಂದಿದಾವೆ ಅಲ್ಲ, ಅದು ನಾವು ಆ ಒಂದು ಚೌಕನ್ನ ತಿರುಗಿಸಿದಾಗ ಬರುವಂತಹ ಒಂದು ಶೇಪ್. ಹೌದಾ? ಈ ರೀತಿ ನೋಡಿ. ಸೊ ಇಲ್ಲಿ ಯಾವ ಕೋನಕ್ಕೆ ನಮ್ಗೆ ಪರಿಭ್ರಮಣ ಸಮ್ಮಿತಿ ಸಿಗ್ತದೆ ಅಂತ ಇಲ್ಲಿ ಕೋನಗಳ ಅಳತೆ ನೀವು ನೋಡಬಹುದು. ಇಲ್ಲಿ ನೋಡಿ ಈ ರೀತಿ. ಹೌದಾ? ಅದೇ ರೀತಿ ಆಯತ ತಗೋತೀನಂತೆ. ಸೊ ಯಾವ ರೀತಿ ತಿರುಗ್ಲಿಕತ್ತಾವ ನೋಡಿ ಮಕ್ಳೇ. ನಂತರ ರೋಂಬಸ್ ನೋಡೋಣ ಅಂತ. ಹೌದಾ? ಕಾಣ್ಲಿಕತ್ತದ ನೋಡಿ. ಸೊ ಈ ರೀತಿ ಹಲವಾರು ಆಕಗಳಿಗೂ ಮಾತ್ರ ಏನಾಗುತ್ತೆ, ಪರಿಭ್ರಮಣ ಸಮ್ಮಿತಿ ಬರುತ್ತೆ. ಓಕೆ. ಎಸ್. ಈಗ ಪರಿಭ್ರಮಣ ಸಮ್ಮಿತಿ ಮತ್ತು ಸಮ್ಮಿತಿ ರೇಖೆಗಳು ಅಂತ ನಾವು ಅಂದಾಗ, ಒಂದ್ ನಿಮಿಷ. ರೇಖಾ ಸಮ್ಮಿತಿ ಅಂತ ಹೇಳಿದಾಗ ಎಸ್. ಸೊ ಇದಕ್ಕೆ ಒಂದು ಸೂಕ್ತವಾದಂತ ಉದಾಹರಣೆ ಯಾವುದು ಅಂದ್ರೆ ಚೌಕು. ಚೌಕಲ್ಲಿ ಏನಿದೆ ಮಕ್ಳೇ? ಪರಿಭ್ರಮಣ ಸಮ್ಮಿತಿನೂ ಇದೆ, ರೇಖಾ ಸಮ್ಮಿತಿನೂ ಇದೆ. ಕೆಲವೊಂದಿಷ್ಟು ಆಕಾರಗಳಿಗೆ ಕೇವಲ ರೇಖಾ ಸಮ್ಮಿತಿ ಇರ್ತದೆ, ಕೆಲವೊಂದಿಷ್ಟು ಆಕಾರಗಳಿಗೆ ಕೇವಲ ಪರಿಭ್ರಮಣ ಸಮ್ಮಿತಿ ಇರುತ್ತೆ. ಆದ್ರೆ ಒಂದಿಷ್ಟು ಆಕಾರಗಳಿದಾವೆ ಅದರಲ್ಲಿ ಪರಿಭ್ರಮಣ ಮತ್ತು ರೇಖಾ ಸಮ್ಮಿತಿ ಎರಡನ್ನೂ ನಾವು ನೋಡಬಹುದು. ಅದು ಯಾವುದು ಅಂತಂದ್ರೆ ಚೌಕ್. ಹೌದಾ? ಚೌಕನ್ನ ನಾ ಈಗ ತಕ್ಷಣ ತೋರಿಸಿದೆ. ನೀವು ಕೇಂದ್ರಾಕೃತವಾಗಿ ಆ ಒಂದು ಬಿಂದುವಿಂದ ತಿರುಗಿಸಿದಾಗ ನಿಮ್ಗೆ ಏನ್ ಬರುತ್ತೆ? ಪರಿಭ್ರಮಣ ಸಮ್ಮಿತಿಯ ಸಿಗ್ತದೆ. ಹೌದಾ ಇಲ್ವೋ? ಅದೇ ರೀತಿ ರೇ ಒಂದು ಚೌಕಿಗೆ 4 ಸಮ್ಮಿತಿ ರೇಖೆಗಳು ಕೂಡ ಇದಾವೆ. ಹಾಗಾಗಿ ಇದರಲ್ಲಿ ಎರಡೂ ತರದ ಒಂದು ನೀವೇನ್ ನೋಡ್ಬಹುದು? ಸಮ್ಮಿತಿ, ಪರಿಭ್ರಮಣ ಮತ್ತು ರೇಖಾ ಎರಡೂ ಸಮ್ಮಿತಿಯನ್ನ ನೀವು ನೋಡಬಹುದು. ಪರಿಭ್ರಮಣ ಸಮ್ಮಿತಿಯವನ್ನು ನಾವು ಚರ್ಚೆ ಮಾಡಿದಾಗ ಚೌಕಲ್ಲಿ ಒಂದು ಪರಿಭ್ರಮಣ ಕೇಂದ್ರ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಬಿಂದುವಿಂದ ಪ್ರಾರಂಭವಾಗ್ತದೆ. ಆ ಕೇಂದ್ರದಿಂದನೇ ನಾವೇನ್ ಮಾಡ್ತೀವಿ? ಆ ಚೌಕನ್ನ ತಿರುಗಿಸಿ ಪರಿಭ್ರಮಣ ಸಮ್ಮಿತಿಯನ್ನ ಕಂಡು ಹಿಡಿತೀವಿ. ನಂತರ ಪರಿಭ್ರಮಣ ಕೋನವು ಎಷ್ಟಿದೆ ಇದರಲ್ಲಿ? 90 ಡಿಗ್ರಿ ಇದೆ. ಹೌದಾ? ಅದೇ ಮತ್ತು ಪರಿಭ್ರಮಣದ ದಿಕ್ಕು ಪ್ರದಕ್ಷಿಣಿಕಾರ ಅಂತ ಹೇಳ್ತೀವಿ ನಾವು. ಸೊ ಸಮ್ಮಿತಿಯ ಕ್ರಮ ಇದು ಪರಿಭ್ರಮಣದಲ್ಲಿಯೂ ಬರುತ್ತೆ ಚೌಕ, ನಂತರ ರೇಖಾ ಸಮ್ಮಿತಿಯಲ್ಲಿಯೂ ಕೂಡ ಬರುತ್ತೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳೇ. ಎಸ್, ಇದರಲ್ಲಿ ಯಾವುದೇ ತರದ ಒಂದು ಡೌಟ್ ಇದ್ರೆ ಕೇಳಬಹುದು ಮಕ್ಕಳೇ ನೀವು. ಎಸ್, ಯಾವುದೇ ತರದ ಡೌಟ್ ಇಲ್ಲ ಅಂತ ಅನ್ಕೋತೀನಿ ಮಕ್ಕಳೇ. ಸೊ ಇವತ್ತಿಗೆ ಸಮ್ಮಿತಿಯ ಒಂದು ಚಾಪ್ಟರ್ ಏನಿದೆ ಅದು ಮುಕ್ತಾಯವಾಯ್ತು. ಮುಂದಿನ ಕ್ಲಾಸಲ್ಲಿ ಇದ್ರ ಮೇಲೆ ನಾವು MCQ ಸೆಷನ್ ಅನ್ನ ಕಂಡಕ್ಟ್ ಮಾಡೋಣ ಅಂತ. ಅದರ ಜೊತೆಗೆ ಹೊಸ ಒಂದು ಚಾಪ್ಟರ್ ಏನಿದೆ, ಹೌದಾ, ಅದನ್ನ ಪ್ರಾರಂಭ ಮಾಡೋಣ. ಅದ್ಯಾವ್ದಂತಂದ್ರೆ ಘನಾಕೃತಗಳು. ಸೊ ಅದನ್ನ ಪ್ರಾರಂಭ ಮಾಡಿ ಅದ್ರ ಮೇಲೆ ಚರ್ಚೆ ಮಾಡೋಣ ಅಂತ. ಅಲ್ಲಿ ತನಕ ಇವತ್ತಿನ ಕ್ಲಾಸನ್ನ ಮುಗಿಸುವ ಮುಂಚೆ ಡಿಕ್ಟೇಷನ್ ಕಡೆ ಹೋಗೋಣ ಅಂತ. ಸೊ ಎಲ್ರು ಇವತ್ತಿನ ಒಂದು ಕ್ಲಾಸಿನ ಡೇಟ್ ಹಾಕಿ, ನಂತರ ನಿಮ್ಮ ಒಂದು ತರಗತಿ ಸಬ್ಜೆಕ್ಟ್ ಹೆಸರು ಹಾಕಿ, ಡಿಕ್ಟೇಷನ್ ಅಂತ ಹೆಡಿಂಗ್ ಹಾಕಿ 2, 3, 5. ಎಸ್. ಮೊದಲನೇ ಪ್ರಶ್ನೆ, ಸಾರಿ, ಮೊದಲನೇ ಶಬ್ದ ಸ್ಥಾನ. ಸ್ಥಾನ ಮೊದಲನೇ ಶಬ್ದ
ಸ್ಥಾನ. ಸ್ಥಾನ. ಆಯ್ತಾ? ಸ್ಥಾನ. ಎರಡನೇದು ಮೂಲ ಕ್ರಿಯೆ. ಮೂಲ ಕ್ರಿಯೆ. ಮೂರನೇದು ಕೇಂದ್ರ. ಕೇಂದ್ರ. ನಾಲ್ಕನೇದು ರೀತಿ. ರೀತಿ. ಐದನೇದು ಗಡಿಯಾರ. ಗಡಿಯಾರ. ಒಂದನೇದ್ದು ಸ್ಥಾನ, ಎರಡನೇದ್ದು ಮೂಲ ಕ್ರಿಯೆ, ಮೂರನೇದ್ದು ಕೇಂದ್ರ. 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 ಐದನೇದ್ದು ನಾಲ್ಕನೇದ್ದು ರೀತಿ, ಐದನೇದ್ದು ಗಡಿಯಾರ. ಎಸ್, ಎಲ್ರೂ ಬರ್ದಿದ್ದೀರಾ ಅಂತ ಅನ್ಕೋತೀನಿ ಮಕ್ಳೇ. ಇವತ್ತಿನ ಒಂದು ಕ್ಲಾಸನ್ನ ಇಲ್ಲಿಗ ಮುಗಿಸ್ತೀನಿ. ಮತ್ತೆ ತಿರ್ಗಾ ಮುಂದಿನ ಸೆಷನ್ ಅಲ್ಲಿ ಭೇಟಿ ಆಗೋಣ. ಅಲ್ಲಿ ತನಕ ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ.